ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಜನತೆಗೆ ಇವತ್ತಿನ ಬಿಗ್ ಶಾಕಿಂಗ್ ಅಪ್ಡೇಟ್ಗಳು. ಹೌದು, ಮೋದಿ ವರ್ಸಸ್ ಸಿದ್ದರಾಮಯ್ಯ. ಇವತ್ತು ದೊಡ್ಡ ತಿರುವು. ಬಿಪಿಎಲ್ ಕಾರ್ಡ್ ರದ್ದು ಆಗುತ್ತಾ? ನಿಮ್ಮ ಹೆಸರಿದೆಯಾ ಲಿಸ್ಟಿನಲ್ಲಿ? ಗೃಹ ಲಕ್ಷ್ಮಿ ಹಣ ಬಂದಿದೆಯಾ? ಆದರೆ ಎಲ್ಲರಿಗೂ ಅಲ್ಲ. ಹೌದು, LPG ಗ್ಯಾಸ್ ಬೆಲೆ ಮತ್ತೆ ಶಾಕ್ ಕೊಡುತ್ತಾ? ಚಿನ್ನ ಬೆಳ್ಳಿ ದರ ಸ್ಫೋಟ. ಇವತ್ತು ಎಷ್ಟು? ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸೇರಿದಂತೆ ಇವತ್ತಿನ ಪ್ರಮುಖ ಮಾಹಿತಿಗಳ ಅಪ್ಡೇಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಮೊದಲನೆಯ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ. ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವಂತಹ ಎಲ್ಲ ಕಾರ್ಡ್ದಾರರಿಗೆ ಇದೀಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮಹತ್ವದ ಅಪ್ಡೇಟ್ ಬರುತ್ತಿದೆ. ಸುಳ್ಳು ದಾಖಲೆ ನೀಡಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರಿಗೆ ರಾಜ್ಯ ಸರ್ಕಾರವು ಬಿಗ್ ಶಾಕ್ ನೀಡಿದ್ದು, ಆರ್ಥಿಕವಾಗಿ ಸದೃಢರಾದವರು ಪಡೆದುಕೊಂಡಿರುವ ಬಿಪಿಎಲ್ ಕಾರ್ಡ್ಗಳು ಸ್ವಯಂ ಪ್ರೇರಿತವಾಗಿ ಕೂಡಲೇ ಆಹಾರ ಇಲಾಖೆಗೆ ವಾಪಸ್ ನೀಡಬೇಕೆಂಬಾದ ಮಹತ್ವದ ಅಪ್ಡೇಟ್ ಬರುತ್ತಿದೆ ವೀಕ್ಷಕರೇ. ಇಲ್ಲವಾದಲ್ಲಿ ಅಧಿಕಾರಿಗಳು ಪತ್ತೆ ಮಾಡಿ ದಂಡ ವಿಧಿಸುತ್ತಾರೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪನವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಸುದ್ದಿಗಾರರೊಂದಿಗೆ ಮಾತನಾಡಿದ KH ಮುನಿಯಪ್ಪನವರು ಮಾನದಂಡಗಳ ಅನ್ವಯ ಇಲ್ಲದ ಕಾರ್ಡ್ಗಳ ಪರಿಶೀಲನೆ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ಹೌದು, ಇದಕ್ಕೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗವನ್ನು ಬಳಕೆ ಮಾಡಿಕೊಳ್ಳುವ ಬಗ್ಗೆ ಚಿಂತನೆ ಕೂಡ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಾರ್ಗಸೂಚಿ ಉಲ್ಲಂಘಿಸಿ ಪಡೆದ ಎಲ್ಲ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುವುದು. ಈ ಹಿಂದೆ ಅನರ್ಹ ಕಾರ್ಡ್ಗೊಂಡಿದ್ದ ಬಿಪಿಎಲ್ ಪಡಿತರ ಚೀಟಿಗಳನ್ನು ಮರುಸ್ಥಾಪನೆ ಮಾಡಲಾಗಿದೆ. ಹೊಸದಾಗಿ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯಾಗಿದ್ದು ಇವುಗಳನ್ನು ಪರಿಶೀಲಿಸಲಾಗಿದೆ. ಅನರ್ಹ ಕಾರ್ಡ್ಗಳ ರದ್ದತಿಯ ಆಧಾರದ ಮೇಲೆ ಹೊಸ ಬಿಪಿಎಲ್ ಕಾರ್ಡ್ ಮಂಜೂರು ಮಾಡಲಾಗುವುದು ಎಂದು ಹೇಳಿದ್ದಾರೆ. ರೇಷನ್ ಕಾರ್ಡ್ಗಳಲ್ಲಿ ಹೆಸರು ತಿದ್ದುಪಡಿ, ಹೊಸ ಸದಸ್ಯರ ಸೇರ್ಪಡೆ, ವಿಳಾಸ ಬದಲಾವಣೆ ಸೇರಿ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಲಾಗಿದ್ದು ಈ ಪ್ರಕ್ರಿಯೆ ನಿರಂತರವಾಗಿ ಮುಂದುವರಿಯಲಿದೆ. ಬಿಪಿಎಲ್ ಕಾರ್ಡ್ ಪಡೆಯಲು ಕುಟುಂಬದ ವಾರ್ಷಿಕ ವರಮಾನ 1.2 ಲಕ್ಷ ರೂಪಾಯಿ ನಿಗದಿಯಾಗಿದ್ದು ಇದನ್ನು ಪರಿಷ್ಕರಿಸುವ ಬಗ್ಗೆ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂಬ ಮಾಹಿತಿಯನ್ನು KH ಮುನಿಯಪ್ಪನವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರವು ಕೂಡ ಕಾರ್ಡ್ಗಳನ್ನು ರದ್ದುಪಡಿಸಲು ಈಗ ಅನುಮತಿ ನೀಡಿದ್ದು ಅತಿ ಶೀಘ್ರದಲ್ಲೇ ಮತ್ತೆ ಪರಿಶೀಲಿಸಿ ಅನರ್ಹ ಕಾರ್ಡ್ಗಳನ್ನು ರದ್ದುಗೊಳಿಸಿ ಹೊಸ ಕಾರ್ಡ್ ವಿತರಣೆಗೆ ಈಗ ಸಿದ್ಧತೆ ನಡೆಸಲಾಗುತ್ತಿದ್ದು ಶೀಘ್ರವೇ ಈ ಪ್ರಕ್ರಿಯೆ ಕೂಡ ಆರಂಭವಾಗಲಿದೆ. ಇದರ ಜೊತೆಗೆ ಈಗ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್ ಎಂದೇ ಹೇಳಬಹುದಾಗಿದೆ. ಹೌದು ವೀಕ್ಷಕರೇ, ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ರೂಪಾಯಿ ಕುರಿತು ಹೊಸ ಅಪ್ಡೇಟ್ ಬಂದಿದೆ. ಈಗ ಏಪ್ರಿಲ್ 2026ರಲ್ಲಿ 29ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆಯಾಗಿದೆ. ಕೆಲ ಜಿಲ್ಲೆಗಳಿಗೆ ಈಗಾಗಲೇ ಖಾತೆಗೆ ಜಮಾ ಕೂಡ ಆಗಿದೆ. ಉಳಿದ ಜಿಲ್ಲೆಗಳಿಗೆ ಮುಂದಿನ ದಿನಗಳಲ್ಲಿ ಬರುತ್ತದೆ ಎಂಬ ಮಾಹಿತಿ ಕೂಡ ತಿಳಿದು ಬರುತ್ತಿದೆ. ಆದರೆ ಕೆಲವೊಬ್ಬರಿಗೆ ಈಗ ಹಣವು ಬರುವುದೇ ಇಲ್ಲ ಎಂಬ ಮಾಹಿತಿಯೂ ಕೂಡ ಕೇಳಿ ಬರುತ್ತಿದೆ. ಹೌದು ವೀಕ್ಷಕರೇ, ಅರ್ಹತೆ ಇಲ್ಲದಿದ್ದರೂ ಕೂಡ ಗೃಹ ಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಪಡೆಯುತ್ತಿದ್ದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈಗ ಬ್ರೇಕ್ ಹಾಕಲಾಗಿದ್ದು ಇನ್ನು ಮುಂದೆ ಅವರ ಖಾತೆಗೆ ಹಣ ಬರುವುದಿಲ್ಲ. ಅರ್ಹತೆ ಇಲ್ಲದಿದ್ದರೂ ಕೂಡ ಹಣ ಪಡೆದಿದ್ದರೆ ಈ ಪ್ರಕ್ರಿಯೆ ಈಗ ಆರಂಭಗೊಂಡಿದೆ. ಅರ್ಹತೆ ಇದ್ದರೆ ಮಾತ್ರ ಈಗ ಮಹಿಳೆಯರಿಗೆ 2,000 ರೂಪಾಯಿ ವರ್ಗಾವಣೆಯಾಗಲಿದೆ. ಹೌದು ವೀಕ್ಷಕರೇ, ಈ ಒಂದು ಯೋಜನೆ ಅರ್ಹತೆ ಆಧಾರದ ಮೇಲೆ ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಹೊಂದಿರಲೇಬೇಕು. ಆದಾಯ ಮಿತಿ ಸರ್ಕಾರದ ನಿಯಮದೊಳಗಿರಬೇಕು. ಕುಟುಂಬದ ಮಹಿಳಾ ಮುಖ್ಯಸ್ಥರೇ ಅರ್ಜಿ ಹಾಕಬೇಕು. ಒಂದು ಕುಟುಂಬದಲ್ಲಿ 2ರಿಂದ 3 ಜನ ಲಾಭ ಪಡೆಯುತ್ತಿದ್ದರೆ ಅಂತಹ ಖಾತೆಗಳನ್ನು ಈಗ ರದ್ದುಗೊಳಿಸಲಾಗುವುದು ಎಂಬ ಮಾಹಿತಿ ತಿಳಿದು ಬರುತ್ತಿದೆ. ಅರ್ಹತೆ ಇದ್ದರೂ ಕೂಡ ಹಣ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿ. 7ರಿಂದ 15 ದಿನಗಳ ಒಳಗಾಗಿ ನಿಮ್ಮ ಖಾತೆಗೆ ಹಣ ವರ್ಗಾವಣೆಯಾಗಲಿದೆ. ಇದರ ಜೊತೆಗೆ LPG ಗ್ಯಾಸ್ ದಾರರಿಗೆ ಈಗ ಹೊಸ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಇತ್ತೀಚೆಗೆ LPG ಸಿಲಿಂಡರ್ ಬೆಲೆಯಲ್ಲಿ ಸ್ವಲ್ಪ
ಏರಿಳಿತ ಕಂಡು ಬಂದಿದೆ. ನಗರದಿಂದ ನಗರಕ್ಕೆ ಬೆಲೆ ಸ್ವಲ್ಪ ಬದಲಾಗುತ್ತದೆ, ಆದರೆ ಬೆಲೆಯಲ್ಲಿ ಸ್ಥಿರತೆ ಈಗ ಕಂಡು ಬಂದಿದೆ. ಕೆವೈಸಿ ಮತ್ತು ಆಧಾರ್ ರೂಲ್ ಕಡ್ಡಾಯವಾಗಿದೆ. ಗ್ಯಾಸ್ ಕಲೆಕ್ಷನ್ಗೆ ಆಧಾರ್ ಲಿಂಕ್ ಕಡ್ಡಾಯ. ಬ್ಯಾಂಕ್ ಅಕೌಂಟ್ ಲಿಂಕ್ ಇರಲೇಬೇಕು. ಲಿಂಕ್ ಇಲ್ಲ ಅಂದ್ರೆ ಸಬ್ಸಿಡಿ ಕೂಡ ಸ್ಟಾಪ್ ಆಗುತ್ತದೆ ಎಂಬ ಮಾಹಿತಿ ಈಗಾಗಲೇ ಹಲವಾರು ಬಾರಿ ತಿಳಿಸಲಾದರೂ ಕೂಡ ಇನ್ನೂ ಕೆಲವರು ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡುತ್ತಿಲ್ಲ. ಅಂತವರಿಗೆ ಈಗ ಎಚ್ಚರಿಕೆ ನೀಡಲಾಗಿದೆ. ಸರ್ಕಾರ ಡೂಪ್ಲಿಕೇಟ್ ಕಲೆಕ್ಷನ್ ಮೇಲೆ ಕಣ್ಣಿಟ್ಟಿದೆ. ಒಂದಕ್ಕಿಂತ ಹೆಚ್ಚು ಕನೆಕ್ಷನ್ ಇದ್ದರೆ ರದ್ದು ಸಾಧ್ಯತೆ. ಹೌದು ವೀಕ್ಷಕರೇ, ವೆರಿಫಿಕೇಶನ್ ಪ್ರಕ್ರಿಯೆ ಕೂಡ ಕಠಿಣವಾಗಿದೆ. ಈಗ ಆನ್ಲೈನ್ ಬುಕ್ಕಿಂಗ್ ಮ್ಯಾಂಡೇಟರಿ ಆಗುತ್ತಿದೆ. SMS ಆಪ್ ಮೂಲಕ ಡೆಲಿವರಿ ಟ್ರ್ಯಾಕಿಂಗ್ ಸುಲಭವಾಗಿದೆ. ಹೌದು ವೀಕ್ಷಕರೇ, ಈಗ ಆನ್ಲೈನ್ ನಲ್ಲಿ ಬುಕ್ ಮಾಡುವುದು ಕಡ್ಡಾಯ ಆಗಿದೆ. ವರ್ಷಕ್ಕೆ ಸಿಲಿಂಡರ್ ಲಿಮಿಟ್ ಕೂಡ ಈಗ ಫಿಕ್ಸ್ ಮಾಡಲಾಗಿದೆ. ಸಬ್ಸಿಡಿಯನ್ನು ಕೂಡ ಇನ್ನಷ್ಟು ಕಠಿಣ ಮಾಡಲಾಗಿದೆ. ಕೆವೈಸಿ ಕೂಡ ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗುತ್ತದೆ. ಹೌದು ವೀಕ್ಷಕರೇ, LPG ಅನಿಲ ಈಗ ಸಿಗುವುದು ಕಷ್ಟವಾಗಿದ್ದರೂ ಕೂಡ ಸ್ಥಿರ ದರದಲ್ಲಿ ಎಲ್ಲ LPG ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡರ್ ವಿತರಿಸಲಾಗುತ್ತಿದೆ. ಹೌದು ವೀಕ್ಷಕರೇ, ಯುದ್ಧದಿಂದ ಕಚ್ಚಾ ತೈಲ ಬೆಲೆ ಏರಿಕೆಯಾದರೂ ಕೂಡ LPG ಗ್ರಾಹಕರಿಗೆ ಸ್ಥಿರ ದರದಲ್ಲೇ ಗ್ಯಾಸ್ ಸಿಲಿಂಡರ್ ಅನ್ನು ಒದಗಿಸಲಾಗುತ್ತಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಚಿನ್ನ ಮತ್ತು ಬೆಳ್ಳಿ ದರ ಇವತ್ತಿನ ಅಪ್ಡೇಟ್ ನೋಡೋಣ ಬನ್ನಿ ವೀಕ್ಷಕರೇ. 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 15,528 ರೂಪಾಯಿ. 22 ಕ್ಯಾರೆಟ್ ಚಿನ್ನದ ಬೆಲೆ 14,234 ರೂಪಾಯಿ. 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 11,646 ರೂಪಾಯಿ ಆಗಿದೆ. ಇದರ ಜೊತೆಗೆ ಸಿಲ್ವರ್ ಬೆಲೆ ಅಂದರೆ ಬೆಳ್ಳಿ ಬೆಲೆ ನೋಡುವುದಾದರೆ ಪ್ರತಿ ಗ್ರಾಮ್ಗೆ 274 ರೂಪಾಯಿ. 1 ಕೆಜಿಗೆ 2,74,900 ರೂಪಾಯಿ ಆಗಿದೆ. ಹೌದು, ಚಿನ್ನದ ದರ ಸ್ವಲ್ಪ ಇಳಿಕೆ ಕಂಡು ಬಂದಿದೆ. ಬೆಳ್ಳಿ ದರದಲ್ಲಿ ಹೆಚ್ಚು ಕುಸಿತವಾಗಿದೆ. ಡಾಲರ್ ಬಲ ಯುದ್ಧ ಪರಿಸ್ಥಿತಿಯ ಕಾರಣ ಬೆಳ್ಳಿ ಮತ್ತು ಬಂಗಾರದ ಬೆಲೆಯಲ್ಲಿ ಏರಿಳಿತ ಕಾಣುತ್ತಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಪ್ರಧಾನಿ ನರೇಂದ್ರ ಮೋದಿ ಶಾಸಕಾಂಗ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ವಿಷಯವನ್ನು ರಾಜಕೀಯಗೊಳಿಸುತ್ತಾರೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅವರಿಗೆ ಬುದ್ಧಿ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಟೀಕಿಸಿದ್ದಾರೆ. ಇದೇ ಅಷ್ಟೇ ಅಲ್ಲದೆ ರಾಜ್ಯಕ್ಕೆ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕಿವಿಯಲ್ಲಿ ಏನು ಹೇಳಿದ್ದರು ಎಂಬ ಗುಟ್ಟನ್ನು ಸಿಎಂ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಮೈಸೂರಿನಲ್ಲಿ ಮಾತನಾಡಿದ ಸಿಎಂ, ಮಹಿಳಾ ಮೀಸಲಾತಿ ವಿಚಾರದಲ್ಲಿ ನಿಮ್ಮ ನಿಲುವು ಏನು ಎಂದು ನನ್ನ ಕಿವಿಯಲ್ಲಿ ಪ್ರಧಾನಿ ಮೋದಿ ಕೇಳಿದ್ದಾರೆ. ಹೌದು, ನಾನು ಮಹಿಳಾ ಮೀಸಲಾತಿ ಪರವಾಗಿದ್ದೇನೆ ಎಂದು ಹೇಳಿದ್ದೆ ಅಂತ ಮೋದಿ ಪಿಎಂ ಗುಟ್ಟನ್ನು ಈಗ ಸಿಎಂ ಸಿದ್ದರಾಮಯ್ಯನವರು ರಟ್ಟು ಮಾಡಿದ್ದಾರೆ. ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರುದ್ಧಿಲ್ಲ. ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರವಾಗಿ ಮಾತ್ರ ನಮ್ಮ ಸರ್ಕಾರ ಇದೆ. ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ. ಮೀಸಲಾತಿ ಜಾರಿಯ ಬದ್ಧತೆ ಬಿಜೆಪಿಗೆ ಇಲ್ಲವಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಉತ್ತರಿಸಿದ್ದಾರೆ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಸುದ್ದಿ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಸ್ಥಿರತೆ ಕಂಡು ಬಂದಿದೆ. ಹೌದು, ಈ ಒಂದು ಬೆಲೆಯಲ್ಲಿ ಯಾವುದೇ ಏರಿಳಿತವಾಗಿಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ನಿನ್ನೆಯಂತೆ ಇವತ್ತೇ ಸ್ಥಿರವಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಇದರ ಜೊತೆಗೆ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ವೀಕ್ಷಕರೇ. ಪ್ರಧಾನ ಮಂತ್ರಿ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್ ಬಂದಿದೆ. ಇನ್ನು ಮುಂದೆ ಯೋಜನೆಯ ಮುಂದಿನ ಕಂತಿನ ಹಣ ಪಡೆಯಲು ರೈತರು ರೈತ ಗುರುತಿನ ಚೀಟಿ ಹೊಂದಿರುವುದು ಕಡ್ಡಾಯವಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮುಂದಿನ 2,000 ರೂಪಾಯಿ ಪಡೆಯಲು ಈಗ ಮೋದಿ ಸರ್ಕಾರವು ಡಿಜಿಟಲ್ ರೈತರ ಐಡಿ ವ್ಯವಸ್ಥೆಯನ್ನು ಜಾರಿ ತಂದಿದೆ. ಹೌದು, ಕರ್ನಾಟಕ ಸೇರಿದಂತೆ ಒಟ್ಟು 14ಕ್ಕೂ ಹೆಚ್ಚು ರಾಜ್ಯಗಳಿಗೆ ಈಗ ರೈತ ಐಡಿ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮುಂದಿನ ಕಂತಿನ ಹಣ ಬೇಕೆಂದರೆ ತಪ್ಪದೇ ಈ ಒಂದು ಐಡಿಯನ್ನು ಮಾಡಿಸಿಕೊಳ್ಳಿ. ಇದರ ಜೊತೆಗೆ ಮುಂದಿನ ಒಂದು ಟಾಪ್ ಬ್ರೇಕಿಂಗ್ ಸುದ್ದಿ ಏನೆಂದರೆ ಪಶ್ಚಿಮ ಏಷ್ಯಾದಲ್ಲಿ ಉರಿಯುತ್ತಿರುವ ಸಂಘರ್ಷದ ಕಿಡಿ
ಈಗ ಜ್ವಾಲೆಯಾಗಿ ಬದಲಾಗುವ ಕ್ಷಣಗಳು ಕಾಣುತ್ತಿವೆ. ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಪ್ರಶ್ನೆ ಇಲ್ಲ ಎಂದು ಇರಾನ್ ಖಡಾಖಂಡಿತವಾಗಿ ಹೇಳುವ ಮೂಲಕ ರಾಜತಾಂತ್ರಿಕ ಬಾಗಿಲುಗಳನ್ನು ಮುಚ್ಚಿದೆ. ಅಮೆರಿಕ ಇನ್ನೂ ಹಳೆಯ ಪಾಠಗಳಿಂದ ಕಲಿಯುತ್ತಿಲ್ಲ ಎಂದು ಕುಟುಕಿರುವ ಇರಾನ್ ಯಾವುದೇ ಕ್ಷಣದಲ್ಲಿ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಸಿದ್ಧ ಎಂಬ ಸಂದೇಶ ರವಾನಿಸಿದೆ. ಹೌದು ವೀಕ್ಷಕರೇ, ಈ ಮಾಹಿತಿ ಈಗ ವರದಿಗಳ ಪ್ರಕಾರ ತಿಳಿದು ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೆ ಸಿಗೋಣ ಹೊಸ ಅಪ್ಡೇಟ್ ಜೊತೆಗೆ. ಇದೇ ರೀತಿ ಮತ್ತೆ ಸಿಗೋಣ ಟಾಪ್ ಬ್ರೇಕಿಂಗ್ ಸುದ್ದಿಗಳ ಜೊತೆಗೆ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ